ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ವಿಲ್ ಫೀಟಸ್ ಹ್ಯಾವ್ ಬರ್ತ್ ಡಿಫೆಕ್ಟ್ಸ್ ಇಫ್ ಮಮ್ಮ ಹ್ಯಾಸ್ ಟೇಕನ್ ಅಬೋರ್ಷನ್ ಪಿಲ್ಸ್. ಇದು ಒಂದು ಕ್ವಶನು. ಇನ್ನೊಂದು ಕ್ವಶನು, ಹೌ ಅಬೋರ್ಷನ್ ಪಿಲ್ಸ್ ವರ್ಕ್ ಆಯಿತಾ. ಇದು ಇನ್ನೊಂದು ಕ್ವಶನು. ಅಂದರೆ ಈಗ ಏನು ಅಂತಂದರೆ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ಟಿರ್ತಾರೆ ಆಯಿತಾ, ಅಬೋರ್ಷನ್ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ಟಿರ್ತಾರೆ. ತೊಗೊಂಡಾದಮೇಲೆ ರಿಯಲೈಸ್ ಆಗಿರಬಹುದು, ಅಥವಾ ರಿಯಲೈಸ್ ಅಂತ ಹೇಳಲ್ಲ, ಡಿಸಿಷನ್ ಚೇಂಜ್ ಮಾಡ್ಕೊಂಡಿರಬಹುದು. ರಿಯಲೈಸೇಷನ್ನು ಓಕೆ ಆ್ಯಂಡ್ ಡಿಸಿಷನ್ ಕೂಡ ನಿಜ. ಅಂದರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಅನಿಸಿರಬಹುದು, ಅಯ್ಯೋ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನಿಸಿರಬಹುದು, ಅಥವಾ ನನಗೆ ಈ ಮಗು ಬೇಕು ಅಂತ ಅನಿಸಿರಬಹುದು, ನಾನು ಎಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತ ಗಿಲ್ಟ್ ಅನಿಸಿರಬಹುದು, ಏನೇ ಆಗಿರ್ಬೋದು, ಅದು ಅವರಿಗೆ ಸಂಬಂಧಪಟ್ಟಿದ್ದು. ಬಟ್ ಎಲ್ಲೋ ಒಂದು ಕಡೆ ಅನ್ನಿಸಿ ಮಗುನ ಇಟ್ಕೋಬೇಕು ಅಂತ ಡಿಸಿಷನ್ ತೊಗೊಂಡವಾಗ ನೆಕ್ಸ್ಟ್ ಪ್ರಶ್ನೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಈಗ ಹೆಂಗೆ ಮಾಡಿರ್ತಾರೆ ಅಂತಂದರೆ 3 days ಟ್ಯಾಬ್ಲೆಟ್ಸ್ ತೊಗೊಂಡಿದ್ದಾರೆ ಅಂತ, 6 ಟ್ಯಾಬ್ಲೆಟ್ಸ್ ಅಬೋರ್ಷನ್ ಟ್ಯಾಬ್ಲೆಟ್ಸು 6 ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ, ಡೈಲಿ 2 ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ, ಮಗುಗೇನಾಗುತ್ತೋ ಏನೋ ಅಂತಂತ ಅಂದ್ಕೊತಿರ್ತಾರೆ. ಸೊ ಹೋಗಿ ಪ್ರೆಗ್ನೆನ್ಸಿ ಕಿಟ್ ತೊಗೊಂಬಂದು ಚೆಕ್ ಮಾಡ್ತಾರೆ, ಅದರಲ್ಲಿ ಪಾಸಿಟಿವ್ ಬರ್ತಾ ಇರುತ್ತೆ. ಸೊ ಓಕೆ, ಇದು ಪಾಸಿಟಿವ್ ಇದೆ ಅಲ್ವಾ, ನಾನು ಮಗುನ ಇಟ್ಕೊತೀನಿ ಅಂತಂತ ಹೇಳಿ ಡಿಸೈಡ್ ಮಾಡಿದ್ಮೇಲೆ ಏನು ಬರೋ ಪ್ರಶ್ನೆ ಏನು ಅಂತಂತಂದರೆ, ಅಯ್ಯೋ 6 ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ, ಮಗುಗೆ ಏನಾಗ್ಬಿಟ್ಟಿರುತ್ತೋ ಏನೋ, ಡಿಫೆಕ್ಟ್ಸ್ ಏನಾದರೂ ಇರುತ್ತಾ, ಏನಾಗ್ಬಿಟ್ಟಿರುತ್ತೆ, ಸರಿಯಾಗೇ ಇರುತ್ತಾ ಇಲ್ವಾ ಅನ್ನೋಂತಹ ಪ್ರಶ್ನೆ ಬರೋದು ಸಹಜ ಆಯಿತಾ. ಸೊ ಇವತ್ತಿನ ವಿಡಿಯೋ ಅದೇ. ಸೊ ಈ ಪ್ರಶ್ನೆಗೆ ಉತ್ತರ ಹೌದು, ಬರ್ತ್ ಡಿಫೆಕ್ಟ್ಸ್ ಬರೋ ಅಂತಹ ಚಾನ್ಸಸ್ ಇರುತ್ತೆ ಅಬೋರ್ಷನ್ ಪಿಲ್ಸ್ ತೊಗೊಂಡಿದ್ರೆ. ಸೊ ಹಾಗಾಗಿ 3 months ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆನೇ ನೀವೇನಾದರೂ ಅಬೋರ್ಷನ್ ಮಾಡ್ಕೋಬೇಕು ಅಂತ ಪಿಲ್ಸ್ ಏನಾದರೂ ತೊಗೊಂಡಿದ್ರಿ ಅಂತಂತಂದರೆ ಕಂಟಿನ್ಯೂ ತೊಗೊಂಡು ಅಬೋರ್ಷನ್ ಮಾಡಿಸ್ಕೊಂಬಿಡಿ, ನನ್ನ ಸಜೆಷನ್ ಅಂತಂದರೆ ಆಯಿತಾ. ಯಾಕೆ ಅಂತಂದರೆ ಬರ್ತ್ ಡಿಫೆಕ್ಟ್ಸ್ ಬರುವಂತಹ ಚಾನ್ಸಸ್ಸು ತುಂಬಾ ಇರುತ್ತೆ. ಆಮೇಲೆ 3 months ಆದಮೇಲೆ ಖಂಡಿತವಾಗ್ಲೂ ಡಿಸಿಷನ್ ಚೇಂಜ್ ಮಾಡ್ಕೋಬೇಡಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂದರೆ ಸುಮಾರಷ್ಟು ಪ್ರಾಬ್ಲಮ್ಸ್ ಆಗುತ್ತೆ, ಮಗುಗೆ ಆಗುವಂತಹ ಚಾನ್ಸಸ್ ಇರುತ್ತೆ. ಎಲ್ಲರಿಗೂ ಆಗುತ್ತೆ ಅಂತಲ್ಲ, ಬಟ್ ಚಾನ್ಸಸ್ ವಿಲ್ ಬಿ ಮೋರ್. ಸೊ ಏನೆಲ್ಲ ಆಗಬಹುದು ಅಂತಂದರೆ, ಫಸ್ಟ್ ಥಿಂಗು, ಅದಕ್ಕಿಂತ ಮುಂಚೆ ಅಬೋರ್ಷನ್ ಪಿಲ್ಸ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಡಿ. ಅಬೋರ್ಷನ್ ಪಿಲ್ಸಲ್ಲಿ 2 ಟೈಪ್ ಇದೆ ಆಯಿತಾ. ಸೊ ಒಂದು ಫಸ್ಟ್ ಮೆಡಿಸಿನ್ ಏನು ಅಂತಂತಂದರೆ ಮೆಫಿಪ್ರಿಸ್ಟಾನ್. ಈ ಮೆಫಿಪ್ರಿಸ್ಟಾನ್ ಏನು ಮಾಡುತ್ತೆ ಅಂತಂದರೆ ಸ್ಟಾಪ್ಸ್ ಪ್ರೊಜೆಸ್ಟ್ರಾನ್ ಕಂಪ್ಲೀಟ್ಲಿ. ಅಂದರೆ ಪ್ರೊಜೆಸ್ಟ್ರಾನ್ ಏನಕ್ಕೆ ಬೇಕು ನಮಗೆ? ಥ್ರೂ ಔಟ್ ಪ್ರೆಗ್ನೆನ್ಸಿ ಪ್ರೊಜೆಸ್ಟ್ರಾನ್ ಹಾರ್ಮೋನು ತುಂಬಾ ಬೇಕು. ಕಂಪ್ಲೀಟ್ ಮಗುವಿನ ಬೆಳವಣಿಗೆಗೆ, ಓವರಾಲ್ ಡೆವಲಪ್ಮೆಂಟ್ಗೆ ಪ್ರೊಜೆಸ್ಟ್ರಾನ್ ಈಸ್ ಟೂ ಇಂಪಾರ್ಟೆಂಟ್. ಯಾವಾಗ ಈ ಪ್ರೊಜೆಸ್ಟ್ರಾನ್ ಪ್ರೊಡಕ್ಷನ್ನೇ ಸ್ಟಾಪ್ ಆಗಿಬಿಡುತ್ತೆ, ಮಗು ಹೇಗೆ ಉಳ್ಕೊಳ್ಳುತ್ತೆ? ಮಗುಗೆ ಪ್ರೊಜೆಸ್ಟ್ರಾನು ತುಂಬಾ ಇಂಪಾರ್ಟೆಂಟ್ ಆಯಿತಾ. ಸೊ ಹಾಗಾಗಿ ಫಸ್ಟ್ ಸ್ಟೆಪ್ಪು ಪ್ರೊಜೆಸ್ಟ್ರಾನ್ನ ಸ್ಟಾಪ್ ಮಾಡುತ್ತೆ. ನೆಕ್ಸ್ಟ್ ಮೆಡಿಸಿನ್ ಏನು ಅಂತಂತಂದರೆ ಮೆಸೋಪ್ರಿಸ್ಟಾಲ್ ಏನು ಮಾಡುತ್ತೆ ಅಂತಂದರೆ ಎಕ್ಸ್ಪೆಲ್ಸ್ ಫೀಟಸ್ ಟಿಶ್ಯೂ ಔಟ್ ಆಫ್ ಯುವರ್ ಬಾಡಿ ಅಂತಂದರೆ ಮೆಫಿಪ್ರಿಸ್ಟಾಲ್ ಏನು ಮಾಡುತ್ತೆ ಅಂತಂತಂದರೆ ಏನು ಗರ್ಭಾಶಯದ ಒಳಗೆ ಮಗು ಬೆಳೀತಾ ಇರುತ್ತಲ್ಲ, ಆ ಪೂರ್ತಿ ಕಂಪ್ಲೀಟ್ ಮಗುನ ನಿಮ್ಮ ದೇಹದಿಂದ ಹೊರಗಡೆ ಪುಷ್ ಮಾಡುತ್ತೆ. ನೀನು ಹೋಗು ಅಂತಂತ ಹೇಳಿ ಕಂಪ್ಲೀಟಾಗಿ ಹಿಂಗೆ ಪುಷ್ ಮಾಡಿ ಆಚೆ ಕಳಿಸುತ್ತೆ. ಎಕ್ಸ್ಪೆಲ್ಸ್ ಅಂತಂತಂದರೆ ಆಚೆ ಹಾಕೋದು. ಓಕೆ, ಸೊ ಈ ಥರ ಒಂದು ಪ್ರೊಜೆಸ್ಟ್ರಾನ್ನ ತಡೆಯುತ್ತೆ, ಇನ್ನೊಂದು ಹೊರಗಡೆ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಆಯಿತಾ. ಸೊ ಈ ಥರ ಅಬೋರ್ಷನ್ ಪಿಲ್ಸು ವರ್ಕ್ ಮಾಡೋದು. ಸೊ ಇದರಿಂದ ನಮ್ಮ ಮಗುವಿನ ಮೇಲೆ ಏನು ಪ್ರಾಬ್ಲಮ್ ಆಗಬಹುದು ಅಂತಂದರೆ, ಫಸ್ಟ್ ಥಿಂಗು ಸ್ಕಲ್ ಡ್ಯಾಮೇಜ್ ಆಗಬಹುದು. ಅಂದರೆ ಈ ಪಿಕ್ಚರ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆಯಿತಾ. ಸೊ ಫಸ್ಟ್ ಥಿಂಗ್ ಏನಾಗ್ಬೋದು ಅಂದರೆ ಸ್ಟ್ರಕ್ಚರಲ್ ಡಿಫೆಕ್ಟ್ಸ್. ಅದರಲ್ಲಿ ಸ್ಕಲ್ ಸ್ಟ್ರಕ್ಚರಲ್ ಡಿಫೆಕ್ಟ್ಸ್ ಅಂತಂದರೆ ಫುಲ್ ಓವರಾಲ್ ಮಗು ಹೇಗೆ ಇರಬೇಕು ಅದೊಂದು ಸ್ಟ್ರಕ್ಚರ್ ಇರುತ್ತಲ್ಲ. ಮಗು ಅಂದರೆ ಹಿಂಗೆ ತಲೆ ಇರುತ್ತೆ, ಗುಂಡಿಗೆ ಕೈ ಕಾಲು ಹೊಟ್ಟೆ ಈ ಥರ ಎಲ್ಲ ಸ್ಟ್ರಕ್ಚರ್, ಇದೊಂದು ಸ್ಟ್ರಕ್ಚರ್, ಬೇಸಿಕ್ ಸ್ಟ್ರಕ್ಚರ್. ಸೊ ಈ ಸ್ಟ್ರಕ್ಚರು ಡಿಫೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟು ಕ್ರಾನಿಯಲ್ ನರ್ವ್ ಪಾಲ್ಸಿ. ಅಂದರೆ ತಲೆನಲ್ಲಿ ಬ್ಲಡ್ ಫುಲ್ ತಲೆನಲ್ಲಿ ಎಲ್ಲಿ ಬೇಕಾದ್ರೂ ಬ್ಲಡ್ ಟ್ರಾವೆಲ್ ಮಾಡಿಬಿಡುತ್ತೆ. ಅದರಿಂದ ಏನಾಗುತ್ತೆ, ಕಣ್ಣು ಎಲ್ಲ ಅಫೆಕ್ಟ್ ಆಗುತ್ತೆ. ಇದು ಒಂದು. ನೆಕ್ಸ್ಟು ಫೇಶಿಯಲ್ ಅಬ್ನಾರ್ಮಲಿಟೀಸ್ ಅಂದರೆ ಇದು. ಓಕೆ, ನೆಕ್ಸ್ಟು ಲಿಂಬ್ ಡಿಫೆಕ್ಟ್ಸ್ ಅಂದರೆ ಕೈ ಕಾಲು ಡಿಫೆಕ್ಟ್ ಆಗಿ ಹುಟ್ಟೋದು. ನೆಕ್ಸ್ಟು ಗ್ರೋತ್ ಡಿಲೇಸ್ ಅಂದರೆ
ಮಗುವಿನ ಬೆಳವಣಿಗೆ ಯಾವ ತಿಂಗಳಲ್ಲಿ ಎಷ್ಟಿರಬೇಕು ಅಷ್ಟು ಇರೋದಿಲ್ಲ, ಕಮ್ಮಿ ಇರುತ್ತೆ. ಅದನ್ನು ಗ್ರೋತ್ ಡಿಲೇ ಅಂತ ಕರೀತಾರೆ. ಸೈಕೋಮೋಟರ್ ಡೆವಲಪ್ಮೆಂಟಲ್ ಡಿಲೇಸ್ ಅಂತಂದರೆ ಓವರಾಲ್ ಮೋಟಾರ್ ಸ್ಕಿಲ್ಸ್ ಏನೇನಿರುತ್ತೆ ಅದರದ್ದು ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಇರುತ್ತೆ. ಸೊ ಅದೆಲ್ಲ ರೀಚ್ ಆಗೋದಿಲ್ಲ, ಕಮ್ಮಿ ಇರುತ್ತೆ. ಇದನ್ನು ಬಿಟ್ಟರೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆದಂಗೆ ಪ್ಲೆಸೆಂಟ್ ಆದಮೇಲೆ ಈ ಟ್ಯಾಬ್ಲೆಟ್ಸ್ ತೊಗೊಂಡಿರೋದು ಎಫೆಕ್ಟ್ ಆಗಿ ಪ್ಲೆಸೆಂಟ ಏನಾದರೂ ವರ್ಕ್ ಆಗದೇನೂ ಕೂಡ ಉಳ್ಕೋಬಹುದು. ಸೊ ಪ್ಲೆಸೆಂಟ ಯಾವಾಗ ಸರಿಯಾಗಿ ಕೆಲಸ ಮಾಡೋದಿಲ್ಲ ಆವಾಗ ಮಗುವಿಗೆ ಸಿಗಬೇಕಾದಂತಹ ಪೋಷಕಾಂಶಗಳು ಏನೂ ಸಿಗದಿರ ಮಗುಗೆ ಎಫೆಕ್ಟ್ ಆಗಬಹುದು. ಪ್ಲೆಸೆಂಟ ಸಡನ್ನಾಗಿ ಕೆಲಸ ಮಾಡೋದನ್ನು ನಿಲ್ಲಿಸಬಹುದು. ಸೊ ಅದರಿಂದ ಮಗುವಿಗೆ ಬರುವಂತಹ ಸಪ್ಲೈ ಕರೆಕ್ಟಾಗಿ ಆಗದಿರ ಮಗುವಿನ ಸಪ್ಲೈ ಸ್ಟಾಪ್ ಆಗಿ ಮಗುವಿಗೂ ಕೂಡ ಏನಾದರೂ ಆಗಬಹುದು, ಆಯಿತಾ. ಸೊ ಈ ಥರ ಆಯಿತು ಅಂತಂದರೆ ಮಗು ಸರ್ವೈವ್ ಆಗೋದು ತುಂಬ ಕಷ್ಟ ಆಗುತ್ತೆ. ಸೊ ಸೆಕ್ಷನ್ ಮಾಡಿ ಮಗುನ ಆಚೆ ತೆಗೆದು ಇಮಿಡಿಯೇಟಾಗಿ NICUನಲ್ಲಿ ಇಟ್ಟು ಮಗುನ ಬೆಳೆಸೋದಕ್ಕೂ ಕೂಡ ಟ್ರೈ ಮಾಡಬಹುದು, ಆಯಿತಾ. ಸೊ ಇದಿಷ್ಟು ಡಿಫೆಕ್ಟ್ಸು, ಇದಿಷ್ಟು ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ಯಾವಾಗ ಮಗು ಬೇಡ ಅಂತ ಹೇಳಿ ಟ್ಯಾಬ್ಲೆಟ್ಸ್ ತೊಗೊಂಡು ಆಮೇಲೆ ಮಗು ಉಳ್ಕೊಂಡ್ಲಿ ಅಂತ ನೀವು ಡಿಸಿಷನ್ ಚೇಂಜ್ ಮಾಡ್ಕೊಂಡ್ರಿ ಅಂತಂತಂದರೆ ಆ ಟೈಮಲ್ಲಿ ಈ ಥರ ಇದಿಷ್ಟು ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ಓಕೆ, ಇರುತ್ತೆ, ಚಾನ್ಸ್, ಇಟ್ಸ್ ಅ ಚಾನ್ಸ್ ಅಷ್ಟೇ. ಇದಕ್ಕೂ ಮೀರಿ ದೇವರೊಬ್ಬ ಇರ್ತಾನೆ, ಆಯಿತಾ. ಸೊ ನಾನೇನು ಹೇಳ್ತೀನಿ ಅಂದರೆ ಮಿರಾಕಲ್ಸ್ ಡೂ ಹ್ಯಾಪನ್. ಸೊ ನನಗೆ ಗೊತ್ತಿರೋರೊಬ್ಬರು ಇದೇ ಥರ ಟ್ಯಾಬ್ಲೆಟ್ಸ್ ತೊಗೊಂಡು ಆಮೇಲೆ ಹೆಲ್ದಿ ಆಗಿರೋಂತಹ ಮಗುನ ಪಡೆದವರು ಕೂಡ ಇದ್ದಾರೆ, ಆಯಿತಾ. ಸೊ ಸ್ಕ್ಯಾನ್ಸಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಏನಾದರೂ ಇದೆನಾ ಅಥವಾ ಡಿಫೆಕ್ಟ್ಸ್ ಏನಾದರೂ ಇದೆನಾ ಮಗುಗೆ ಅನ್ನೋದು ನಾರ್ಮಲಾಗಿ NT ಸ್ಕ್ಯಾನಿಂದ ಹಿಡಿದು ಎನಾಮಲಿ ಸ್ಕ್ಯಾನಲ್ಲೂ ಕೂಡ ಗೊತ್ತಾಗುತ್ತೆ ಕ್ಲೀನಾಗಿ. ಸೊ ಆಮೇಲೂ ಕೂಡ ನೀವು ಡಿಸಿಷನ್ ತೊಗೋಬಹುದು. ಓಕೆ, ಸೊ ಡಾಕ್ಟ್ರ್ ಹತ್ರ ಮಾತಾಡಿ. ಇದಿಷ್ಟು ಇವತ್ತಿನ ವಿಡಿಯೋ ಬಗ್ಗೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.